ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಶಾರದೆ ಹೇಳ್ತಾ ಇರ್ತಾಳೆ, ನಮ್ಮ ದಿನನಿತ್ಯದ ಖರ್ಚಿಗೆ ದುಡ್ಡನ್ನ ಹೇಗೆ ಹೊಂದಿಸ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ಸರ್. ಏನು ಮಾಡಲಿ ಅಂತ ಗೊತ್ತಿಲ್ಲ, ಒಂದು ದಾರಿನೂ ಸಹ ಕಾಣಿಸ್ತಿಲ್ಲ ಅಂತ ಅಂದಾಗ ತುಂಬ ಬೇಜಾರಿಂದ ಸಿದ್ದು ಶಾರದಾ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ಸರ್ ಬಿಡಿ ಸರ್, ಏನೋ ಒಂದು ಮಾಡ್ತಾನೆ, ಆ ದೇವ್ರು ಏನೋ ಒಂದು ದಾರಿ ತೋರಿಸ್ತಾನೆ. ಅದು ಬಿಡಿ, ಏನು ಗೊತ್ತಾ ಸರ್, ಹಾಸ್ಪಿಟ್ಲಿಂದ ತಂದಿರೋ ಬಟ್ಟೆ ರಾಶಿದ ಗಟ್ಟಲೆ ಬಟ್ಟೆ ಇದೆ, ಅದನ್ನೆಲ್ಲ ತೊಳೆದುಬಿಟ್ಟು ಒಣಾಕ್ಬಿಟ್ಟು ಬರ್ತೀನಿ ಅಂತ ಬಕೆಟಲ್ಲಿ ಬಟ್ಟೆ ತಗೊಂಡು ಹೋಗ್ತಿರ್ಬೇಕಾದ್ರೆ, ನಿಂತ್ಕೊಳ್ಳಿ ಶಾರದವರು, ಇಷ್ಟೊಂಥರ ಬಟ್ಟೆ ಇದೆ, ನೀವೊಬ್ಬರೇ ತೊಳಿತೀರಾ, ನಾನು ನೀರು ಹಾಕ್ತೀನಿ, ಆವಾಗ ನಿಮಗೂ ಸಹಾಯ ಆಗುತ್ತೆ ಅಂತ ಅಂದಾಗ, ಏನು ಬೇಡ ಸರ್, ನಾನು ಒಬ್ಬಳೇ ತೊಳಿತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಸಿದ್ದುನ ಅಷ್ಟು ಈಸಿಯಾಗಿ ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ, ನಾನು ಸಹಾಯ ಮಾಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಬಟ್ಟೆ ತೊಳಕೆ ಅಂತ ಇಬ್ಬರು ಹೋಗ್ತಾ ಇದ್ರೆ, ಈ ಕಡೆ ದೀಪ ಅವರಿಬ್ರು ನೋಡಿ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಸುಮಿತ್ರಾ ಯೋಚನೆ ಮಾಡ್ತಿರ್ಬೇಕಾದ್ರೆ ಆರತಿ ಮಾತನ್ನ ನೆನ್ಪು ಮಾಡ್ಕೋತಾ ಇರ್ತಾಳೆ. ನೋಡಿ ಅತ್ತೆ, ಪ್ರತಿ ಸಲ ನಾನು ಹೋದಾಗೆಲ್ಲ ಅದಕ್ಕೆ ಆಗಲಿ ದೀಪ ಆಗಲಿ ಯಾವಾಗಲೂ ನಿಮ್ಮನ್ನು ಕೇಳ್ತಾ ಇರ್ತಾರೆ, ಅವರು ಜನ್ಮದಲ್ಲಿ ನಿಮ್ಮನ್ನು ಮರೆಯಲ್ಲ ಅಂತ ಹೇಳಿದ ಮಾತನ್ನ ನೆನ್ಪು ಮಾಡಿಕೊಂಡು ಈ ಕಡೆ ಸುಮಿತ್ರಾ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ತುಂಬ ಬೇಜಾರಿಂದ ಶಾರದಾಂಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ದೀಪು ಫೋನ್ ರಿಸೀವ್ ಮಾಡಿಬಿಟ್ಟು, ಯಾರು ನೀವು ಅಂತ ಅಂದಾಗ, ನಾನು ಅಮ್ಮಮ್ಮ ಅಂತ ಹೇಳ್ತಾಳೆ. ಅಮ್ಮಮ್ಮ ನೀವಾ ಅಂತ ಸಿಕ್ಕಾಬಟ್ಟೆ ಖುಷಿಯಿಂದ ದೀಪು ಕೇಳ್ತಾ ಇರ್ತಾಳೆ. ನನ್ನ ನೋಡೋಕ್ಕೆ ಏನಕ್ಕೆ ಬರಲಿಲ್ಲ ಅಮ್ಮಮ್ಮ, ನೀವು ಹಾಸ್ಪಿಟ್ಲಿಗೂ ಬರಲಿಲ್ಲ, ನಾನು ನಿಮ್ಮನ್ನು ನೋಡಬೇಕು, ತುಂಬ ಅಂದರೆ ತುಂಬ ನೆನಪಾಗ್ತಿದ್ದೀರಾ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಸುಮಿತ್ರನು ಕಣ್ಣೀರು ಹಾಕೊಂಡು ಹೇಳ್ತಾಳೆ, ಇಲ್ಲ ಬಂಗಾರ, ಈ ಅಮ್ಮಮ್ಮನಿಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಬರೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡ, ಇವತ್ತೇ ನಾನು ಈಗಲೇ ನಿನ್ನ ನೋಡೋಕ್ಕೆ ಬರ್ತೀನಿ ಅಂತ ಅಂದಾಗ, ಏನು ಅಮ್ಮಮ್ಮ ಇವಾಗಲೇ ಬರ್ತೀರಾ ನಮ್ಮ ಮನೆಗೆ ಅಂದಾಗ, ಹೌದು ಪುಟಾಣಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಬೇಗ ಬನ್ನಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದಾಗ ಸಿಕ್ಕಾಬಟ್ಟೆ ಖುಷಿಯಿಂದ ದೀಪು ಒಬ್ಬೊಬ್ಬಳೇ ನಗಾಡ್ತಾ ಇರ್ತಾಳೆ. ಹಾಗೆ ಸರಿ ಪುಟ್ಟ ಬರ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿ ಹೊರಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಅಯ್ಯೋ ಏನು ಮಾಡಲಿ, ನಾನೇನಾದರೂ ಮನೆಯವ್ರಿಗೆ ಹೇಳ್ದಲೇ ಹೋದರೆ ತಪ್ಪಾಗುತ್ತೆ, ಒಂದು ವೇಳೆ ಹೇಳಿದರೆ ಅವ್ರು ಯಾರು ಸಹ ಹೋಗಬೇಡ ಅಂತ ಹೇಳ್ತಾರೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಏನಾದರೂ ಮಾಡಿ ಅಮ್ಮಮ್ಮನ ಒಂದ್ಸಲ ನೋಡ್ಕೊಂಡು ಬರಲೇಬೇಕು ಅಂತ ಅಂದ್ಬಿಟ್ಟು ತರಕಾರಿ ತಗೊಳಕ್ಕೆ ಹೋಗೋ ರೀತಿ ಮಾರ್ಕೆಟಿಗೆ ಹೋಗ್ತೀನಿ ಅಂತ ಸುಳ್ಳೇಳಿ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಬ್ಯಾಗ್ನ ತಗೊಂಡು ಸುಮಿತ್ರಾ ಹೊರಗಡೆ ಬರ್ತಾ ಇರ್ತಾಳೆ. ತುಂಬ ಟೆನ್ಷನಿಂದ ಬರ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಮತ್ತು ಜ್ಯೋತಿಕಾ ಬರ್ತಾ ಇರ್ತಾರೆ. ಪಾರಿಜಾತ, ನಿಂತ್ಕೊ ಸುಮಿತ್ರಾ, ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಅಂದಾಗ, ತರಕಾರಿ ತರಕ್ಕೆ ಮಾರ್ಕೆಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ, ನೆನ್ನೆ ತಾನೇ ಅಷ್ಟೊಂದು ಥರ ತರಕಾರಿ ತಂದಿದ್ದೀವಿ, ಫ್ರಿಡ್ಜಲ್ಲಿ ಇಡೋಕ್ಕೆ ಜಾಗ ಇಲ್ಲ ಅಂತ ಅಂತಿದ್ದೆ, ಮತ್ತೆ ಏನಕ್ಕೆ ತರಕ್ಕೆ ಹೋಗ್ತಿದ್ದೀಯ ಅಂತ ಅಂದಾಗ, ಹಣ್ಣು ತರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸರಿ ಬರ್ತೀನಿ ಅತ್ತೆ, ಹಾಗೆ ಇನ್ನೂ ಏನೇನೋ ಸ್ವಲ್ಪ ಹಣ್ಣು ತರಕಾರಿಗಳೆಲ್ಲ ತೊಗೊಬರ್ಬೇಕು, ಏನೋ ಕೆಲಸ ಬೇರೆ ಇದೆ ಅಂತ ಗಡಿಬಿಡಿಲಿ ಹೋಗ್ತಾ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅಲ್ಲ ಇವಳಿಗೆ ಏನಾಗಿದೆ, ಇಷ್ಟು ಟೆನ್ಷನಿಂದ ಹೋಗ್ತಾ ಇದ್ದಾಳಲ್ಲ, ಕದ್ದು ಮುಚ್ಚಿ ಏನಾದರೂ ಮಾಡೋಕ್ಕೆ ಹೋಗ್ತಿದ್ದಾಳ, ಕಳ್ತನ ಮಾಡೋ ರೀತಿ ಎದ್ರುಕೊಂಡು ಹೋಗ್ತಿದ್ದಾಳಲ್ಲ ಅಂತ ಅಂದಾಗ, ನೋಡೋಣ ಗ್ರಾನಿ, ಕಿಚನ್ಗೆ ಹೋಗಿ ನೋಡಿದರೆ ಎಲ್ಲ ಗೊತ್ತಾಗುತ್ತೆ ಬನ್ನಿ ಅಂತ ಜ್ಯೋತಿಕಾ ಗ್ರಾನಿನ ಕರ್ಕೊಂಡು ಕಿಚನ್ಗೆ ಹೋಗ್ತಾ ಇರ್ತಾಳೆ. ಈ ಕಿಚನಿಗೆ ಬಂದು ಫ್ರಿಡ್ಜೆಲ್ಲ ನೋಡ್ತಾರೆ, ಹಾಗೆ ತರಕಾರಿ ಹಣ್ಣು ಪ್ರತಿಯೊಂದು ಇರುತ್ತೆ. ನೋಡಿದ್ರೆ ಗ್ರಾನಿ ಇಷ್ಟೆಲ್ಲ ಇದ್ರೂ ಸಹ ಅಮ್ಮಮ್ಮ ಸುಳ್ಳೇಳಿ ಎಲ್ಲಿಗೆ ಹೋಗ್ತಿರ್ಬೋದು ಅಂತ ಅಂದಾಗ, ನನಗೆ ಯಾಕೋ ಅದೇ ಅನ್ನಿಸ್ತಿದೆ, ಎಲ್ಲಿ ಹೋಗ್ತಿರ್ಬೋದು ಇವಳು, ಕದ್ದು ಮುಚ್ಚಿ ಯಾರನ್ನು ಮೀಟ್ ಮಾಡೋಕ್ಕೆ ಹೋಗ್ತಿದ್ದಾಳೆ ಅಂತ ಅಂದಾಗ, ಜ್ಯೋತಿಕಾ ನನಗೆ ಯಾಕೋ ಅನಿಸುತ್ತೆ ಆ ಶಾರದಾ ಮನೆಗೆ ಹೋಗ್ತಾ ಇದ್ದಾರೆ ಮಮ್ಮ ಅಂತ ಅಂದಾಗ, ಖಂಡಿತ ಬಿಕಾರಿ ಮನೆಗೆ ಇವಳು ಹೋಗಿರೋದು, ಇಷ್ಟೆಲ್ಲ ಆದರೂ ಸಹ ಅವಳ ಮೇಲಿರೋ ಪ್ರೀತಿ ಒಂಚೂರು ಕಡಿಮೆ ಆಗಿಲ್ಲ, ಅನುಕಂಪ ಉಕ್ಕಿ ಉಕ್ಕಿ ಹರಿತಿದೆ, ನಿಮ್ಮಮ್ಮನಿಗೆ ಏನು ಮಾಡೋದು ಒಂದು ಗೊತ್ತಿಲ್ಲ ಅಂತ ಪಾರಿಜಾತ ಬೈತಾ ಇರ್ತಾಳೆ. ಹಾಗೇನೊಂದು ಕಡೆ ಸಿದ್ದು ಶಾರದಾಗೆ ಹೇಳ್ತಾ ಇರ್ತಾನೆ, ಅಲ್ಲ ಎಲ್ಲ ಗಂಡಿರು ಕೆಲಸ ಮಾಡ್ತೀವಿ ಅಂತ ಅಂದರೆ ಹೆಂಡ್ತಿರು ವೆನಿಟಿ ಬ್ಯಾಗ್ನ ತಗೊಂಡು ಹೋಗ್ತಾರೆ, ಆದರೆ ನೀವು ನೋಡಿ ನಾನು ಕೆಲಸ ಮಾಡಿ ಕೊಡ್ತೀನಿ ಅಂತ ಅಂದರು ಬೇಡ ಅಂತ ನೀವೇ ಸೆರಗ ಗಂಟು ಹಾಕೊಂಡು ಬಟ್ಟೆ ತೊಳೆಯೋಕೆ ಹೋಗ್ತಿದ್ದೀರಲ್ಲ, ಇದ್ರ ಅರ್ಥ ಏನು ಗೊತ್ತಾ ಶಾರದವ್ರೆ, ನಾನು ನಿಮ್ಮನ್ನು ಪಡೆಯೋಕ್ಕೆ ತುಂಬ ಅದೃಷ್ಟ ಮಾಡಿದ್ದೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಏನು ಪರವಾಗಿಲ್ಲ, ಆ ಥರ ಏನೂ ಇಲ್ಲ, ಸುಮ್ಮನೆ ಬನ್ನಿ ಸರ್, ನಾನು ಬಟ್ಟೆ ತೊಳಿತೀನಿ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅಲ್ಲಿ ಅಂತ ಅನ್ಬೇಕಾದ್ರೆ, ಇಲ್ಲ ನೀವು ಬಟ್ಟೆ ತೊಳಿರಿ, ನಾನು ಒಣಾಕ್ತೀನಿ, 50-50 ಅಷ್ಟೇ, ನಿಮಗೂ ಸಹ ಕೆಲಸ ಕಡಿಮೆ ಆಗುತ್ತೆ, ನನಗೂ ಟೈಮ್ ಪಾಸ್ ಆಗುತ್ತೆ ಅಂತ ಅಂದಾಗ, ಹೌದೌದು ನೀವು ದೊಡ್ಡದಾಗಿ ಸಹಾಯ ಮಾಡ್ತೀರಾ, ಅವತ್ತು ನೋಡಿದ್ರಾ ನೀರು ತರ್ತೀನಿ ಅಂತ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡಿದ್ರಲ್ಲ, ನಾನು ಬಂದು ನೋಡಿದರೆ ನೀವು ತುಂಬ ಸುಸ್ತಾಗಿದ್ರಿ, ತಂದ್ರ ನೀರು ಅಂತ ಅಂದಾಗ, ಏನೋ ಅವತ್ತೊಂದಿನ ಆಯಿತು, ಆದರೆ ಈ ರೀತಿ ಆಗಲ್ಲ ಬಿಡ್ರಿ ಅಂತ ಅಂದಾಗ, ಏನು ಬೇಡ ಸುಮ್ಮನೆ ಇರಿ ಸರ್ ಅಂತ ಬೈತಾ ಇರ್ತಾಳೆ. ನಾನು ಬರ್ತೀನಿ ಅಂತಂದಾಗ, ಏನು ಬೇಡ ನಾನೇ ಬಟ್ಟೆ ತೊಳಿತೀನಿ ಅಂತ ಅನ್ಬೇಕಾದ್ರೆ ಸಿದ್ದುಗೆ ಒಂದು ಫೋನ್ ಬರ್ತಾ ಇರುತ್ತೆ. ಸರಿ ಆಯಿತು, ನಾನು ಫೋನಲ್ಲಿ ಮಾತಾಡ್ತಾ ಇರ್ತೀನಿ, ಬಟ್ಟೆ ತೊಳ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಸಿದ್ದು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಬಟ್ಟೆ ತೊಳಕ್ಕೆ ಅಂತ ಬರ್ತಾ ಇರ್ತಾಳೆ. ಇದೇನಿದು ಕಲ್ ಮೇಲೆ ಯಾರ್ದೋ ಬಟ್ಟೆ ಇದೆ ಅಂತ ಅಂದ್ಬಿಟ್ಟು ಅದನ್ನು ತೆಗೆದಿಟ್ಟು ಬಟ್ಟೆ ತೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮಂಗಳಮ್ಮ ಬರ್ತಾಳೆ. ಏನು ಶಾರದಮ್ಮ ನೀವು ಈ ರೀತಿ ಮಾಡ್ತಿದ್ದೀರಲ್ಲ ಅಂತಾಗ, ನಾನೇನು ಮಾಡಿದೆ ಅಂತ ಅಂದಾಗ, ಕಲ್ ಮೇಲೆ ಬಟ್ಟೆ ಇತ್ತು ತಾನೆ, ಹಂಗಂತ ಇದ್ದರೆ ಅದು ಆಲ್ರೆಡಿ ಬುಕ್ ಆಗಿದೆ ಅಂತ, ಅದನ್ನ ನೋಡಿಬಿಟ್ಟು ನೀವು ಬಟ್ಟೆ ತೊಳಿತಿದ್ದೀರಲ್ಲ ಅಂತ ಜಗಳಾಡ್ತಿರ್ಬೇಕಾದ್ರೆ ಸಿದ್ದು ಒಂದು ನಿಮಿಷ ಅಂತ ಫೋನ್ ಕಟ್ ಮಾಡಿ ಬರ್ತಾ ಇರ್ತಾನೆ. ಹಾಗೆ ಮಂಗಳಮ್ಮ ಹೇಳ್ತಾ ಇರ್ತಾಳೆ, ನಾವು ಆಲ್ರೆಡಿ ಸೋಪಿ ಪುಡಿ ತರೋಣ ಅಂತ ಹೋಗಿದ್ರೆ ಬರೋ ಅಷ್ಟರಿಗೆ ಬಟ್ಟೆ ತೆಗೆದು ನೀನು ಹೋಗಿತಿದ್ಯಲ್ಲ, ಇದು ಸರಿನೇ ಶಾರದಮ್ಮ ಅಂತ ಅಂದಾಗ, ಸಾರಿ ನಾನು ನೋಡ್ಲಿಲ್ಲ
ಮಾಡಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಬರೀ ಬಟ್ಟೆ ಇತ್ತಲ್ಲ, ಯಾರೂ ಇರಲಿಲ್ವಲ್ಲ ಅದಕ್ಕೆ ಒಗಿತಾ ಇದ್ದೆ ಅಂದಾಗ, ಬೇಜಾರು ಮಾಡ್ಕೋಬೇಡಿ, ಹಾಸ್ಪಿಟ್ಲಿಂದ ತುಂಬ ಬಟ್ಟೆ ತಂದಿದ್ವಲ್ಲ, ಅವು ತುಂಬ ಸ್ಮೆಲ್ ಬರ್ತಾ ಇದ್ದು ಅದಕ್ಕೆ ತೊಳಿತಾ ಇದ್ದೆ, ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಬಟ್ಟೆ ತೊಳೆದು ಒಣಗಾಕ್ಬಿಡ್ತೀನಿ ಅಂತ ಅಂದಾಗ, ಅಯ್ಯೋ ಸುಮ್ಮನೆರಮ್ಮ, ನಿನ್ನ ಥರ ಗಂಡ ಅಲ್ಲ ನನ್ನ ಗಂಡ, ಟೈಮ್ ಅಂದರೆ ಟೈಮಿಗೆ ಕರೆಕ್ಟಾಗಿ ಕೆಲಸ ಆಗಬೇಕು ಬಾ ಅಂತ ಶಾರದನ್ನ ದೂಕಿ ಈ ಕಡೆ ಮಂಗಳಮ್ಮ ಬಟ್ಟೆ ತೊಳ್ಕೊಂಡು ಗುಣಗುಣ ಅಂತ ಮಾತಾಡ್ಕೊಂಡು ಬಟ್ಟೆ ತೊಳಿತಾ ಇರ್ತಾಳೆ. ಪ್ಲೀಸ್ ನನ್ನ ಮಾತನ್ನ ಕೇಳಿ, ಬೇರೆ ದಿನ ಆಯಿತು ಅಂತಂದರೆ ನಾನು ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಿರ್ಲಿಲ್ಲ, ತುಂಬ ಬಟ್ಟೆ ಇದೆ, ನಾಳೆ ನನ್ನ ಮಗಳಿಗೆ ತೊಳೆದಿಲ್ಲ ಅಂತಂದರೆ ಬಟ್ಟೆ ಹಾಕೊಂಡು ಹೋಗೋಕ್ಕೂ ಆಗಲ್ಲ, ಪ್ಲೀಸ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಅಂದಾಗ, ನೋಡಿ ಶಾರದಮ್ಮ, ನಿಮಗೆ ಇಲ್ಲಿನ ರೂಲ್ಸ್ ಗೊತ್ತಿಲ್ಲ ಅಂತ ಅನಿಸುತ್ತೆ ಅಂದಾಗ, ರೂಲ್ಸ್ ಬೇರೆ ಇದೆಯಾ ಬಟ್ಟೆ ತೊಳೆಯೋಕ್ಕೆ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಹೌದು, ಯಾರಾದರೂ ಒಬ್ಬರು ಬಟ್ಟೆ ತೊಳೆಯೋಕ್ಕೆ ಕಲ್ಲಿಗೆ ಬಟ್ಟೆ ಹಾಕಿದ್ರೆ ಅದು ತೊಳೆಯೋವರೆಗೂ ಸಹ ಯಾರು ಈಗಿನ ಮಠದವರೆಲ್ಲರೂ ಸಹ ಸೀರಿಯಲ್ ನೋಡ್ಕೊಂಡೆ ಬಟ್ಟೆ ತೊಳೆಯೋಕ್ಕೆ ಬರೋದು, ಒಂದು ವೇಳೆ ಯಾರಾದರೂ ರೂಲ್ಸ್ನ ಬ್ರೇಕ್ ಮಾಡಿದರೆ ಅವರು ದಂಡ ಕಟ್ಟಬೇಕಾಗುತ್ತೆ ಅಂತ ಅಂದಾಗ, ಈ ಕಡೆ ಸಿದ್ದು ಮತ್ತು ಶಾರದನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಆಗಿನೊಂದು ಕಡೆ ಪಾರಿಜಾತನ ಹತ್ರ ಗೋಲ್ಡಿ ಹೇಳ್ತಾ ಇರ್ತಾಳೆ, ಅಲ್ಲ ಈ ಮೊಮ್ಮನಿಗೆ ಏನಾಗಿದೆ, ಈಗ ಅಪ್ಪನೂ ಸಹ ಇವರಿಬ್ಬರು ಸೇರಿಕೊಂಡು ಶಾರದಾ ಮೇಲೆ ಅನುಕಂಪನ ಇನ್ನೂ ಜಾಸ್ತಿ ಮಾಡ್ಕೋತಿದ್ದಾರೆ, ಇದೇ ರೀತಿ ಆದರೆ ಒಂದಲ್ಲ ಒಂದು ದಿನ ಕುಬೇರನ ಮಗಳು ಶಾರದಾ ಅಂತ ಗೊತ್ತಾಗುತ್ತೆ, ಹಾಗಾದರೆ ದಶರಥನ ಸ್ವಂತ ಮಗಳು ಶಾರದಾ ಅಂತ ದಶರಥನಿಗೂ ಗೊತ್ತಾಗುತ್ತೆ. ನೋ ಈ ರೀತಿ ಎಲ್ಲ ಆಗಬಾರ್ದು ಗ್ರಾನಿ, ಈ ರೀತಿ ಆದರೆ ಖಂಡಿತ ನಮಗೆ ಅನಾಹುತ ಕಟ್ಟಿಟ್ಟು ಬುತ್ತಿ ಅಂತ ಅಂದಾಗ, ಹಾಗಾದರೆ ಏನು ಮಾಡಬೇಕು ಅಂತ ಅಂದಾಗ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾಲಾಕ್ಷ ಕಾಲ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕಾ ಮಾತಾಡ್ತಾ ಇರ್ತಾಳೆ. ಎಲ್ಲಿದೆಯಾ ಮಗಳೇ ಅಂತ ಅಂದಾಗ, ನಾನು ಎಲ್ಲಿದ್ರೇನಪ್ಪ, ಎಲ್ಲಿದ್ರು ಈ ತಲೆ ಬಿಸಿ ಅನ್ನೋದು ತಪ್ಪಲ್ಲ, ಅಲ್ಲ ಆ ಶಾರದನ್ ಮಗಳು ದೀಪು ಹಾಸ್ಪಿಟ್ಲಿಂದ ಬಂದಿದ್ದಾಳಂತೆ, ಅವಳನ್ನ ನೋಡೋಕ್ಕೆ ಮಮ್ಮನೂ ಸಹ ಹೋಗಿದ್ದಾರೆ ಅಂತ ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಇದೇ ರೀತಿ ಏನಾದರೂ ಆಯಿತು ಅಂತಂದರೆ ಅವ್ರು 4 ಜನನು ವಾಪಸ್ ಮನೆಗೆ ಬರೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಪಾರಿಜಾತ ಹೇಳ್ತಿರ್ತಾಳೆ, ನಾವು ಅವ್ರನ್ನ ಹತ್ರ ಸೇರಿಸ್ಕೋಬಾರ್ದು ಅಂತ 10 ದಾರಿನ ಹುಡುಕಿದ್ರೆ ಅವರು ಹೆಂಗೆ ಒಂದಾಗಬೇಕು ಅಂತ 100 ದಾರಿನ ಹುಡುಕ್ತಿದ್ದಾರೆ, ಏನು ಮಾಡೋದು ಅಂತ ಅಂದಾಗ, ಅಮ್ಮ ಆ ವಿಷಯನ ಬಿಟ್ಬಿಡಿ, ಇನ್ನು ಸಮಸ್ಯೆ ತುಂಬ ಇದೆ, ಅದನ್ನು ಎದುರಿಸೋಕ್ಕಾಗ್ತಿಲ್ಲ, ಏನು ಮಾಡಲಿ, ಆ ಫೋನಿನ ವಿಷಯ ಏನು ಮಾಡ್ಬೋದು ಅಂತ ಗೊತ್ತಾಗ್ತಾ ಇಲ್ಲ, ಎಷ್ಟು ಟ್ರೈ ಮಾಡಿದ್ರು ಸಹ ಆ ಫೋನ್ ತೆಕ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಇಷ್ಟು ದಿನ ದೀಪು ಏನೋ ಹಾಸ್ಪಿಟ್ಲಲ್ಲಿದ್ಲು, ಈಗ ಮತ್ತೆ ವಾಪಸ್ ಬಂದಿದ್ದಾಳೆ, ಆ ವಿಷಯನ ಶಾರದಾ ಮತ್ತು ಸಿದ್ದುಗೆ ಹೇಳಿರ್ದಲೇ ಇರ್ತಲ್ಲ ಅಂತ ಅಂದಾಗ, ಅಯ್ಯೋ ಅಪ್ಪ, ದೀಪು ಹತ್ರ ಫೋನ್ ಇದೆ ಅಂತ ಅವರಿಬ್ಬರಿಗೂ ಗೊತ್ತು, ಏನು ಮಾಡೋದು ಅಂತ ಒಂದು ಗೊತ್ತಾಗ್ತಿಲ್ಲ ಅಂತ ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ. ಮತ್ತೆ ಜ್ಯೋತಿಕಾ ಹೇಳ್ತಿರ್ತಾಳೆ, ಫಾರ್ಚುನೇಟ್ಲಿ ಸಿದ್ದು ಮತ್ತು ಶಾರದಾ ಆ ವಿಡಿಯೋನ ನೋಡಿದ್ರೆ ಅಷ್ಟೇ ಅಂತ ಅಂದಾಗ, ಅಷ್ಟೊತ್ತಿಗೆ ಪಾರಿಜಾತ ಫೋನ್ ಕೊಡಿಲಿ ನಾನು ಮಾತಾಡ್ತೀನಿ ಅಂತ ಗೋಲ್ಡಿ ಹತ್ರ ಫೋನ್ ಇಸ್ಕೊಂಡು, ಅಲ್ಲ ಕಣೋ ನಿನಗೇನು ಮಾಡೋಕ್ಕಾಗಲ್ವೇನೋ ಪಾಲಾಕ್ಷ, ಇಷ್ಟೊಂಥರ ನಾನು ಅವಕಾಶಗಳನ್ನೆಲ್ಲ ಕೊಟ್ಟೆ, ಆ ದೀಪು ಇಲ್ದಿದ್ದಾಗ ಈ ರೀತಿ ಎಲ್ಲ ಮಾಡು ಅಂತ ಹೇಳ್ಕೊಟ್ರು ಸಹ ಯಾವ ಪ್ಲಾನ್ ನೀನು ವರ್ಕೇ ಆಗಲಿಲ್ವಲ್ಲ, ನಿನಗೇನಾಗಿದೆ ಅಂತ ಬೈತಿರ್ಬೇಕಾದ್ರೆ, ಓ ಅಮ್ಮ ಏನು ಮಾಡಲಿ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ನನಗೆ ಅದೆಲ್ಲ ಗೊತ್ತಿಲ್ಲ ಕಣೋ, ನೀನೇ ಹೋಗ್ತೀಯೋ ಅಥವಾ 4 ಜನ ರೌಡಿಗಳನ್ನ ಕರ್ಕೊಂಡು ಹೋಗ್ತೀಯೋ, ಏನಾದರೂ ಮಾಡಿ ಆ ಫೋನ್ನ ತರಬೇಕು ಅಷ್ಟೇ ಅಂತ ಅಂದಾಗ, ಅಷ್ಟೊತ್ತಿಗೆ ನವೀನ, ಅಲ್ಲಪ್ಪ ಆವಾಗಲೇ ಕರ್ಕೊಂಡೋಗಿದ್ದ ರೌಡಿಗಳಿಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂದಮೇಲೆ ಯಾರು ರೌಡಿಗಳು ಬರ್ತಾರೆ ಅಂತ ಅಂದಾಗ, ಜ್ಯೋತಿಕಾ ಅಷ್ಟೇ ತಾನೇ, ನಿನ್ನ ಅಕೌಂಟಿಗೆ ಕಂಪನಿ ಅಮೌಂಟ್ನ ಹಾಕ್ಬಿಡ್ತೀನಿ, ಟ್ರಾನ್ಸ್ಫರ್ ಮಾಡ್ತೀನಿ ತಗೋ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸ್ವಲ್ಪ ಬಿಸ್ನೆಸ್ ಮಾಡೋಕ್ಕೂ ಬೇಕು ಅಕ್ಕ, ಜೊತೆಗೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಡು ಅಂತ ಅಂದಾಗ, ಜಾಸ್ತಿ ಅಮೌಂಟ್ ಕೊಟ್ಟರೆ ಡ್ಯಾಡ್ಗೂ ಮತ್ತು ತಾತನಿಗೂ ಗೊತ್ತಾಗುತ್ತೆ, ಅದಕ್ಕೆ ಸ್ವಲ್ಪ ಹಾಕಿರ್ತೀನಿ ಅದನ್ನು ಖರ್ಚು ಮಾಡ್ಕೊ ಅಂತ ಅಂದಾಗ, ಪಾಲಾಕ್ಷನಿಗೂ ನವೀನನಿಗೂ ತುಂಬ ಖುಷಿ ಆಗ್ತಾ ಇರುತ್ತೆ. ಆಗಿನೊಂದು ಕಡೆ ಜ್ಯೋತಿಕಾ ಕಂಪನಿ ಅಕೌಂಟಿಂದ ದುಡ್ಡು ಹಾಕ್ತಿರ್ಬೇಕಾದ್ರೆ ಪಾರಿಜಾತ, ಏನು ಮಾಡ್ತಿದ್ದೆ ಗೋಲ್ಡಿ, ಹುಷಾರು, ನಿಮ್ಮ ತಾತನಿಗೆ ಏನಾದರೂ ಗೊತ್ತಾದರೆ ಸುಮ್ಮನೆ ಬಿಡಲ್ಲ ಆಯ್ತಾ ಅಂದಾಗ, ಕಮಾನ್ ಗ್ರ್ಯಾನ್, ಇದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅಕೌಂಟ್ಸ್ನ ತುಂಬ ಚೆನ್ನಾಗಿ ನಾನು ಮ್ಯಾನೇಜ್ ಮಾಡ್ತೀನಿ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಈ ಕಂಪನಿ ಅಕೌಂಟಿಂದ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಆಲ್ರೆಡಿ ಸೆಂಡ್ ಆಯಿತು, ಅದಕ್ಕೆಲ್ಲ ನಾನು ಯಜಮಾನಿ ಅಂತ ಜ್ಯೋತಿಕಾ ತುಂಬ ಖುಷಿಯಿಂದ ಬಿಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ, ಬಟ್ಟೆ ಒಗಿತಾ ಇದ್ದೀರಲ್ಲ ಇನ್ನೂ ಎಷ್ಟೊತ್ತಾಗುತ್ತೆ, ನೀವು ನನಗೆ ಕಲ್ ಬಿಡೋದು ಇನ್ನೂ ಎಷ್ಟೊತ್ತು ಕಾಯಬೇಕು ಅಂತ ಅಂದಾಗ, ನೋಡ್ರಿ ಇದ್ರ ರೂಲ್ಸ್ ನಿಮಗೆ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ, ಈ ವಠಾರದಲ್ಲಿ ನೀರಿಗೂ ಪ್ರಾಬ್ಲಮ್ಮು, ಹಾಗೆ ಬಟ್ಟೆ ಒಗೆಯೋ ಕಲ್ಲಿಗೂ ಸಹ ಪ್ರಾಬ್ಲಮ್ಮು, ಒಂದೊಂದ್ಸಲ ಜುಟ್ಟೆಲ್ಲ ಹಿಡ್ಕೊಂಡು ಜಗಳಾಡ್ತಾರೆ, ಎಲ್ಲದಕ್ಕೂ ನೀವು ರೆಡಿಯಾಗಿರಬೇಕು, ಸ್ವಲ್ಪ ಶಕ್ತಿ ಜಾಸ್ತಿನೇ ಇರಬೇಕು ನಿಮಗೆ ಅಂದಾಗ, ಈ ಕಡೆ ಸಿದ್ದು ಶಾರದನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಶಾರದಾ ಕೇಳ್ತಾ ಇರ್ತಾಳೆ, ನೀವು ಈ ರೀತಿ ರೂಲ್ಸ್ ಮಾಡಿದರೆ ನಮಗೆ ಕಷ್ಟ ಆಗುತ್ತಲ್ವ, ನಾವು ಬೇರೆ ಹೊಸಬ್ರು ಅಂತ ಮಾತಾಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಸುಮಿತ್ರಾ ಆಟೋ ಮಾಡ್ಕೊಂಡು ಆ ವಠಾರದ ಹತ್ರ ಬರ್ತಾಳೆ. ಹೊರಗಡೆಯಿಂದ ಒಳಗಡೆ ಬರ್ತಾ ಇರಬೇಕಾದ್ರೆ ಇವರು ಜಗಳಾಡ್ತಿರೋದನ್ನು ಸುಮಿತ್ರಾ ನೋಡಿ ತುಂಬ ಬೇಜಾರಿಂದ ಅಲ್ಲೇ ನಿಂತ್ಕೊಬಿಡ್ತಾಳೆ. ಹಾಗೆ ಮತ್ತೆ ಮಂಗಳಮ್ಮ ಹೇಳ್ತಾ ಇರ್ತಾಳೆ, ನೋಡು ಹಿಂಗೆಲ್ಲ ಮಾಡಿದರೆ ಆಗಲ್ಲ ಆಯಿತಾ, ನಾವೆಲ್ಲ ಬಟ್ಟೆ ಹೋಗಿದ್ಮೇಲೆ ನೀನು ಬೇಕು ಅಂತಂದರೆ ಮೊದಲೇ ನೀನು ಕ್ಯೂ ಇಟ್ಕೋಬೇಕು, ಇನ್ನೂ 3 ಬಕೆಟ್ ಇದೆ, ಆ ಸುಶೀಲಮ್ಮ ಒಗ್ದಾದ್ಮೇಲೆ ಇನ್ನೂ 2 ಆದಮೇಲೆ ನೀನು ಒಗಿಬೇಕು ಅಂತ ಅಂದಾಗ, ಪ್ಲೀಸ್ ಹಾಗೆಲ್ಲ ಅನ್ಬೇಡಿ, ಪಾಪು ನಮಗೆ ಬಟ್ಟೆ ಇದೆ, ಹಾಗೆ ತುಂಬ ಗಲೀಜಾಗಿದೆ, ಒಗಿಬೇಕು, ನಾಳೆವರೆಗೂ ಒಣಗುತ್ತೆ, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದಾಗ, ಸುಮ್ಮನಿರು ಶಾರದಾ, ಎಲ್ಲರಿಗೂ ಪ್ರಾಬ್ಲಮ್ ಇದ್ದಿದ್ದೆ ಅಂತ ಅಲ್ಲಿರೋ ಜನಗಳು ಹೇಳ್ತಾ ಇರ್ತಾರೆ. ಹೀಗೆ ಸಿದ್ದು ಶಾರದಾ ಹತ್ರ ಬಂದುಬಿಟ್ಟು, ನೋಡಿ ಇವ್ರ ಜೊತೆ ಜಗಳ ಮಾಡಬೇಡಿ, ಏನು ಮಾಡಿದ್ರು ವೇಸ್ಟು, ದಯವಿಟ್ಟು ಬನ್ನಿ, ಇವರೆಲ್ಲ ಬಟ್ಟೆ ಒಗೆದಾದ್ಮೇಲೆ ನಾವು ಒಗೆಯೋಣ ಅಂತ ಶಾರದಾನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸುಮಿತ್ರಾ ಅಲ್ಲಿ ಮಾತಾಡೋದೆಲ್ಲನೂ ಸಹ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಂಗಳಮ್ಮ ಮತ್ತು ವಠಾರದವರೆಲ್ಲ ಮಾತಾಡ್ಕೊತಾ ಇರ್ತಾರೆ. ನೋಡಿದ್ರಾ, ಆ ಹುಡುಗಿಗೆ ಗಂಡ ಸಿಕ್ಕಿದ್ದಾರೆ, ನಮಗೂ ಸಿಕ್ಕಿದ್ದಾರೆ, ಎಲ್ಲಿ ಹೆಂಡತಿಗೆ ನೋವಾಗುತ್ತೆ ಅಂತ ಬಟ್ಟೆ ಒಗೆಯೋಕ್ಕೂ ಸಹ ಸಹಾಯ ಮಾಡೋಕ್ಕೆ ಬಂದಿದ್ದಾರೆ, ಆದರೆ ನಮ್ಮ ಗಂಡ ಹಂಗಲ್ಲ, ಬೇಸಿಡಿದ್ರು ಸಹ ತಿನ್ನೋಕ್ಕೂ ಸಹ ಬರಲ್ಲ ಅಂತ ವಠಾರದವರೆಲ್ಲ ಮಾತಾಡ್ಕೊತಾ ಇರ್ತಾರೆ. ಹಾಗೆ ಸಿದ್ದು ಇನ್ನೊಂದು ಕಡೆ ನಗಾಡ್ತಿರ್ಬೇಕಾದ್ರೆ, ಏನಾಯ್ತು ಸರ್, ಯಾಕೆ ಹಿಂಗೆ ನಗಾಡ್ತಿದ್ದಾರೆ ಅಂತ ಅಂದಾಗ, ಅಲ್ಲ ಹೆಂಗ್
ಹೆಂಗಸರು ನೋಡಿದ್ರೆ ಅವ್ರ ಗಂಡನ ಬೈದ್ರಲ್ಲಿ ಎಷ್ಟು ಖುಷಿ ಇದೆಯೋ ನನಗಂತೂ ಗೊತ್ತಿಲ್ಲ. ನಿಮ್ಮ ಮೇಲಿರೋ ಕೋಪನೆಲ್ಲ ಅವ್ರ ಗಂಡನ ಮೇಲೆ ತೀರಿಸ್ಕೊತಿದ್ದಾರೆ ಅಂತ ಅಂದಾಗ, ಸುಮ್ಮನಿರಿ ಸರ್, ಆ ರೀತಿ ಏನಿಲ್ಲ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಮುಂದೆ ಒಂದು ದಿನ ನೀವು ಈ ರೀತಿ ನನ್ನನ್ನು ಬೈಬೋದು ಕಣ್ರಿ ಅಂತ ಅಂದಾಗ, ಆ ರೀತಿ ನಾನು ಬೈಯಲ್ಲ ಕಣ್ರಿ ಸರ್ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಕಣ್ರಿ ಶಾರದವ್ರೆ, ಕ್ಯೂನಲ್ಲಿ ನಿಂತ್ಕೋತೀನಿ ಅಂತ ಹೋಗ್ತಾ ಇದ್ರಿ, ಹಾಗೆ ನನ್ನನ್ನು ಬಿಟ್ಟೋದ್ರಿ, ಇವಾಗ ನೋಡ್ರಿ ಕ್ಯೂನಲ್ಲೂ ನಿಂತ್ಕೊಳ್ಳಿಲ್ಲ, ಏನೂ ಇಲ್ಲ, ಈ ಜನಗಳ ಸವಾಸ ಎಷ್ಟು ಅಂತ ನಿಮಗೆ ಗೊತ್ತಾಯ್ತಲ್ವಾ ಅಂತ ಅಂದಾಗ, ಶಾರದಾ ನಗಾಡ್ಕೊಂಡು ಸಿದ್ದು ಹತ್ರ ಬಕೆಟ್ ಕಿತ್ಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ. ಏನೊಂದ್ ಕಡೆ ಸುಮಿತ್ರಾ ಒಟ್ಟ ಅವ್ರ ಜನ ಎಲ್ಲ ನೋಡ್ಬಿಟ್ಟು, ಇಷ್ಟೊಂಥರ ಜಗಳ ಮಾಡ್ತಾರೆ ಈ ಊಟ ಅವ್ರ ಜನ, ಇಂಥರ ಮಧ್ಯೆ ನಮ್ಮಿಬ್ಬರು ಮಕ್ಕಳು ಯಾವ ರೀತಿ ಬಾಳ್ವೆ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಅಂಥದ್ರೊಳಗೆ ನಮ್ಮ ಸಿದ್ದು ಮುದ್ದಿಗೆ ಇದ್ಯಾವುದು ಸಹ ಅಭ್ಯಾಸ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಮನೆ ಒಳಗಡೆ ಹೋಗಕ್ಕೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಅನಸೂಯ ದೀಪಗೆ ಸಿರಪ್ ಕುಡಿಸ್ತಿರ್ಬೇಕಾದ್ರೆ ದೀಪು ಆಟ ಮಾಡ್ತಾ ಇರ್ತಾಳೆ. ಇದೊಂದು ಸ್ಪೂನು ಕುಡಿ ಅಂತ ಅನ್ಬೇಕಾದ್ರೆ, ಸುಮ್ಮನಿರಜ್ಜಿ, ಇದು ತುಂಬ ಸ್ಮೆಲ್ ಇದೆ, ಹಾಗೆ ಕಹಿ ಇದೆ, ನಾನಂತೂ ಕುಡಿಯಲ್ಲ ಅಂತ ಆಟ ಮಾಡ್ತಾ ಇರ್ತಾಳೆ. ಹಾಗೆ ನೋಡು ಪುಟ್ಟ, ನೀನೇನಾದರೂ ಇದನ್ನು ಕುಡಿಲಿಲ್ಲ ಅಂತ ಅಮ್ಮಂಗೆ ಹೇಳ್ತೀನಿ, ಅಮ್ಮ ದೊಣ್ಣೆ ತಗೊಂಡ್ಬರ್ತಾಳೆ, ಆವಾಗ ನೀನು ಕುಡಿಬೇಕಾಗುತ್ತೆ, ಕಹಿ ಕುಡಿದ್ರೆ ಕಣೆ ಕಾಯಿಲೆ ಹುಷಾರಾಗೋದು ಅಂತ ಅಂದಾಗ, ಹಾಗಾದರೆ ನೀವು ಇಷ್ಟೊಂಥರ ಕಹಿ ಆಗಿರೋ ಸಿರಪ್ನ ಕುಡ್ದಿದ್ದೀರಾ ಅಜ್ಜಿ ಅಂತ ಅನ್ಬೇಕಾದ್ರೆ, ಇಷ್ಟು ವರ್ಷ ಅದನ್ನೇ ಕಣೆ ಕುಡ್ದಿದ್ದು, ಆದರೆ ಇವಾಗ ಸರಿಯಾಗಿದೆ ಅಂತ ಅಂದಾಗ, ಇವಾಗ ಹುಷಾರಾಗಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ನಾನು ಇವಾಗ ಹುಷಾರಾಗಿದ್ದೀನಿ, ಓಟದ ಸ್ಪರ್ಧೆಯಲ್ಲಿ ಬಿಟ್ಟರೆ ನಾನೇ ಫಸ್ಟ್ ಬರೋದು ಅಂತ ಅಂದಾಗ ದೀಪು ಒಳೊಳಗೆ ನಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದೀಪು ನಗಾಡ್ಕೊಂಡು ಅನಸೂಯನ ಟೀಸ್ ಮಾಡ್ತಾ ಇರ್ತಾಳೆ. ಆಮೆ ಮತ್ತೆ ಮೊಲದ ರೀತಿ ಓಡ್ತೀರಾ ಅಲ್ವಾ, ನಿಧಾನಕ್ಕೆ ಬಂದು ಆಮೆ ತನ್ನ ಗುರಿನ ಮುಟ್ತಂತೆ, ಅದೇ ರೀತಿ ನೀವು ನಿಧಾನಕ್ಕೆ ಬಂದು ನಿಮ್ಮ ಗುರಿನ ಮುಟ್ತೀರಾ ಅಲ್ವಾ ಅಜ್ಜಿ ಅಂತ ಅಂದಾಗ, ಗುರೈಸ್ಕೊಂಡು ಅನಸೂಯ ದೀಪನ ನೋಡ್ತಾ ಇರ್ತಾಳೆ. ಹಾಗೆ ತರ್ಲೆ ಸುಬ್ಬಿ ಕುಡಿ ಸಿರಪ ಅಂತ ಕೊಟ್ಟಾಗ ಚೀ ಅಂತ ಅಂದ್ಕೊಂಡು ಹೆಂಗೋ ಒಂತಾರೆ ದೀಪು ಕುಡಿದು ಬಿಡ್ತಾಳೆ. ಆವಾಗ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಇದಕ್ಕೇನು ಕಮ್ಮಿ ಇಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಶಾರದಾ ಬಟ್ಟೆ ಎಲ್ಲ ತೊಗೊಂಡು ಒಳಗಡೆ ಬರ್ತಾಳೆ. ಬಟ್ಟೆ ತೊಳೆಯೋಕೆ ಅಂತ ಹೋದವರು ಯಾಕೆ ವಾಪಸ್ ಬಂದಿದ್ದೀರಾ ಅಂತ ಅಂದಾಗ, ಇನ್ನೇ ನಮ್ಮ ಈ ವಟಾರದವರು ರೂಲ್ಸ್ ಇದೆಯಂತೆ, ಆ ರೂಲ್ಸ್ನ ನಿಮ್ಮ ಶಾರದಾ ಸೊಸೆಗೆ ಹೇಳಿದ್ದಾರೆ ಅಂತ ಅಂದಾಗ, ಸಪ್ಪೆ ಮುಖ ಮಾಡ್ಕೊಂಡು ಶಾರದಾ ಅನಸೂಯನ ನೋಡ್ತಾ ಇರ್ತಾಳೆ. ಹಾಗೆ ಅನಸೂಯ ಎಂಥದ್ದು ರೂಲ್ಸು ಅಂತ ಅನ್ಬೇಕಾದ್ರೆ, ಅಯ್ಯೋ ಈ ವಟಾರದವರೆಲ್ಲ ಹೇಳ್ತಾ ಇದ್ರು ಬಟ್ಟೆ ತೊಳಿಬೇಕು ಅಂತಂದರೆ ಮುಂಚೆನೇ ಕಲ್ ಬುಕ್ ಮಾಡ್ಕೋಬೇಕಂತೆ, ಇಲ್ಲಾಂತಂದರೆ ಸಂಘಕ್ಕೆ ದುಡ್ಡು ಕಟ್ಟಬೇಕಂತೆ ಅಂತ ಅಂದ್ಬಿಟ್ಟು ಶಾರದನ್ ಮುಖ ನೋಡ್ಕೊಂಡು, ನೋಡಿ ಇವರಾಗಿರೋದಕ್ಕೂ ವಾಪಸ್ ಬಂದರು, ನಾನಾಗಿದ್ರೆ ಕ್ಯೂನಲ್ಲಿ ನಿಂತ್ಕೊಂಡು ನೀರಾದರೂ ತರ್ತಿದ್ದೆ ಅಂತ ಸಿದ್ದು ಟೀಸ್ ಮಾಡ್ತಾ ಇರ್ತಾನೆ. ಹಾಗೆ ಅನಸೂಯ ಹೇಳ್ತಾ ಇರ್ತಾಳೆ, ಸರಿ ಆಯಿತು, ಆ ವಟಾರದ್ದು ಗಯ್ಯಾಳಿಗೆ ಹೆಂಗಸ್ರು ಕುಟೆ ಈ ಶಾರದಾ ಅನ್ನೋ ಸಾದೆ ಪ್ರಾಣಿ ಹೆಂಗೆ ಜಗಳ ಮಾಡುತ್ತೋ ಗೊತ್ತಿಲ್ಲ ಅಂತ ಅವಳು ಸಹ ರೇಗಿಸ್ತಾ ಇರ್ತಾಳೆ. ಅನಸೂಯ ಹೇಳ್ತಾ ಇರ್ತಾಳೆ, ನಾಳೆಯಿಂದ ಈ ಬಜಾರಿ ಅನಸೂಯ ಹೋಗ್ತಾಳೆ, ಅದ್ಯಾಕೆ ಕಲ್ಬಿಡಲ್ಲ ನಾನು ನೋಡ್ತೀನಿ ಅಂತ ಅಂದಾಗ, ಅಮ್ಮ ಜಗಳ ಎಲ್ಲ ಬೇಡ ಅಂತ ಅಂದಾಗ, ನಿನಗೆ ಗೊತ್ತಿಲ್ಲ ಕಣೆ, ನಾವು ಆ ರೀತಿ ಇದ್ದರೆ ಬದುಕೋಕ್ಕಾಗೋದಿಲ್ಲ ಅಂತ ಅಂದರೆ ಬಡ್ದು ನಮ್ಮನ್ನೇ ಬಾಯಿಗೆಸ್ಕೊತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಸುಮಿತ್ರಾ ಮನೆಯೊಳಗಡೆ ಬರೋಕ್ಕೆ ಅಂತ ವಟಾರದೊಳಗೆ ಬಂದೇ ಬಿಡ್ತಾಳೆ. ಹಾಗೇನೊಂದು ಕಡೆ ಸುಮಿತ್ರಾ ಶಾರದಾ ಮನೆ ಕಿಟಕಿ ಹತ್ರ ನಿಂತ್ಕೊಂಡು ಅವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ, ನಿಮಗೊಂದು ಆಗಲೇ ವಿಷಯ ಹೇಳ್ಬೇಕಿತ್ತು, ಮರ್ತೋದೆ, ಅಮ್ಮಮ್ಮ ಕಾಲ್ ಮಾಡಿದ್ರು, ಇವತ್ತು ಮನೆಗೆ ಬರ್ತಾರಂತೆ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಆಗ ಅನಸೂಯ ಏನು ಹೇಳ್ತಿದೆ ದೀಪು, ಅವರು ಬರಲ್ಲ ಯಾಕೆ ಅಂತಂದರೆ ಜಗಳ ಆದಮೇಲೆ ನಮ್ಮ ಮೇಲೆ ತುಂಬ ಕೋಪ ಇದೆ, ಅಂತಾರೆ ಯಾಕೆ ನಮ್ಮನ್ನು ನೋಡೋಕೆ ಬರ್ತಾರೆ ಅಂತ ಅಂದಾಗ, ಅನಸೂಯನ ಮಾತು ಕೇಳಿ ಶಾರದಾ ಮತ್ತು ಸುಮಿತ್ರನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ಅನಸೂಯ ಹೇಳ್ತಾ ಇರ್ತಾಳೆ, ನಿಜವಾಗ್ಲೂ ಈ ವಟಾರಕ್ಕೆ ಅವ್ರು ಬರಲ್ಲ ಅಂತ ಅಂದಾಗ, ಇಲ್ಲ ಅಜ್ಜಿ, ನಿಜವಾಗ್ಲೂ ಅಮ್ಮಮ್ಮ ಹೇಳಿದ್ರು ಇವತ್ತು ಬಂದೇ ಬರ್ತಾರೆ ಅಂತ ದೀಪು ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿ ಕಿಟಕಿಯಿಂದ ನೋಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ಸುಮಿತ್ರಾ ಸ್ವಲ್ಪ ಮುಂದೆ ಪಾಸ್ ಆಗಿಬಿಡ್ತಾಳೆ. ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ದೀಪು ಯಾವತ್ತೂ ಸುಳ್ಳು ಹೇಳಲ್ಲ, ಅವಳು ಹೇಳ್ತಾ ಇರೋದು ನಿಜ, ನನ್ನ ಮನಸ್ಸಿಗೆ ಯಾಕೋ ತಳಮಳ ಅಂತ ಅನ್ನಿಸ್ತಿದೆ, ಖಂಡಿತ ಇವತ್ತು ಅಮ್ಮ ಬಂದೇ ಬರ್ತಾರೆ ಅಂತ ಅಂದಾಗ, ಇನ್ನೇನು ಸುಮಿತ್ರಾ ಒಳಗಡೆ ಕಾಲಿಡಕ್ಕೆ ಅಂತ ಹೋಗ್ತಿದ್ದಳು, ಮತ್ತೆ ಶಾರದಾ ಮುಖ ನೋಡಿಕೊಂಡು ಯೋಚನೆ ಮಾಡಿಕೊಂಡು ಡೋರ್ ಹೊರಗಡೆ ಸಹ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.